ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಳಸಿಯವರೇ, ನಿಮಗೆ ಊಟ ರೆಡಿ. ಸರಿ, ಕೈ ತೊಳ್ಕೊಂಬರ್ತೀನಿ. ಏನು ಬೇಕಾಗಿಲ್ಲ. ಊಟ ನಾನೇ ಮಾಡಿಸ್ತೀನಿ. ಅಡುಗೆ ಮಾಡಿದ್ದು ನಾನೇ, ಊಟ ಮಾಡಿಸೋದು ನಾನೇ. ಇಲ್ಲಿ ಅನ್ನಿ. ಹೇಗಿದೆ? ತುಂಬ ಚೆನ್ನಾಗಿದೆ. ನನಗೆ ಗೊತ್ತು ತುಳಸಿಯವರೇ, ಈ ಊಟ ಅಷ್ಟೊಂದು ರುಚಿಯಾಗಿರಲ್ಲ ಅಂತ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನೀವೇನು ಕೇಳ್ತೀರೋ ಅದನ್ನು ನಾನೇ ಮಾಡಿಕೊಡ್ತೀನಿ. ಈಗ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು, ಅದಕ್ಕೆ ಇದನ್ನು ತಿನ್ಬೇಕಾಗತ್ತೆ. ಮಾಧವ್ ಅವರೇ, ಈ ಊಟ ರುಚಿಯಾಗಿಲ್ಲ ಅಂತ ಯಾರು ಹೇಳಿದ್ದು? ನೀವು ಯಾವುದೇ ಅಡುಗೆ ಮಾಡಿದ್ರೂ ರುಚಿಯಾಗಿ ಮಾಡ್ತೀರಾ ಅಂತ ಎಲ್ರಿಗೂ ಗೊತ್ತಿದೆ. ಅಷ್ಟಿಲ್ಲದೆ ನೀವು ಇಷ್ಟು ಫೇಮಸ್ ಆಗ್ತೀರಾ? ಒಂದು ತಿಳಿ ಸಾರನ್ನೇ ನೀವು 10 ಥರ ಮಾಡ್ತೀರಾ. ಈಗ ಬಾಣಂತಿ ಅಡುಗೆನೂ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ. ನೀವು ಹೀಗೆ ದಿನಕ್ಕೊಂದೊಂದು ಅಡುಗೆ ಮಾಡಿ ತಿನ್ಸಿದ್ರೆ ನನಗೆ ಹೊಟ್ಟೆ ತುಂಬೋದೇ ಗೊತ್ತಾಗಲ್ಲ. ನಿಮ್ಮ ಕೈ ರುಚಿ ತಿನ್ನೋ ಅದೃಷ್ಟಕ್ಕಿಂತ ನನಗೆ ಬೇರೆ ಇನ್ನೇನು ಬೇಕು ಮಾಧವ್ ಅವರೇ? ನೀವು ನಿಮ್ಮ ಕೈಯಾರೆ ನನಗೆ ಬೇವಿನ ಕಷಾಯ ಮಾಡಿಕೊಟ್ರು ಅದು ಕಬ್ಬಿನ ಹಾಲು ಕುಡ್ದಾಗಿರುತ್ತೆ. ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಜನಗಳಿಗೆಲ್ಲ ಗೊತ್ತಿರ್ಬೋದು, ಆದರೆ ನೀವು ನನಗಿಂತ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅನ್ನೋದು ನನಗೆ ಗೊತ್ತು. ಎಲ್ಲರೂ ರಾಮನೇ ತುಂಬ ಶಕ್ತಿವಂತ ಅಂತ ಅಂದ್ಕೊಂಡಿರ್ತಾರೆ, ಆದರೆ ರಾಮನಿಗಿಂತ ಹೆಚ್ಚು ಶಕ್ತಿ ಇದ್ದಿದ್ದು ಹನುಮಂತನ ಭಕ್ತಿಗೆ. ಇಲ್ಲೂ ಹಾಗೆ, ನಾನು ಮಾಡೋ ಅಡುಗೆಗಿಂತ ಜಾಸ್ತಿ ರುಚಿ ಇರೋದು ನೀವು ನನ್ನ ಮೇಲೆ ತೋರಿಸೋ ಪ್ರೀತಿಗೆ. ನಿಮ್ಗೆ ನೆನಪಿದೆಯಾ, ಒಂದು ಕಾಲದಲ್ಲಿ ನೀವು ಕೊಡೋ ಪುಳಿಯೋಗರೆಗೋಸ್ಕರ ನಾನು ದೇವಸ್ಥಾನದ ಮುಂದೆ ಕಾಯ್ತಾ ನಿಲ್ತಿದ್ದೆ. ನಾನು ಅಷ್ಟೇ, ನೀವು ಹೇಳ್ಕೊಡೋ ಅಡುಗೆ ತಿಳ್ಕೊಳಕ್ಕೆ, ನಿಮ್ಮನ್ನು ನೋಡೋಕ್ಕೆ ಟಿ ವಿ ಮುಂದೆ ಕಾಯ್ತಾ ಕೂತಿರ್ತಿದ್ದೆ. ಆದರೆ ಇವತ್ತು ನಾವಿಬ್ಬರು ಎಷ್ಟು ಹತ್ತಿರ ಆಗಿದ್ದೀವಿ. ಟಿ ವಿ ಮುಂದೆ ಕಾಯ್ತಾ ಕೂತಿದ್ದೋಳು ನಿಮ್ಮನ್ನೇ ಎದುರು ಕೂರಿಸ್ಕೊಂಡು ನಿಮ್ಮ ಕೈಯಾರೆ ಊಟ ಮಾಡ್ತಾ ಇದ್ದೀನಿ. ನಾನು ಎಷ್ಟು ಪುಣ್ಯವಂತೆ ಮಾಧವ್ ಅವರೇ. ನನ್ನ ಜೀವನನೇ ಮುಗಿದೋಯ್ತು ಅಂದ್ಕೊಂಡಿದ್ದಾಗ ನನಗೆ ಹೊಸ ಜೀವನ ಕೊಟ್ಟ ದೇವತೆ ನೀವು. ಹಾಗೆ ನೋಡಿದ್ರೆ ನನ್ನ ಮನಸ್ಸಿಗೆ ಮರುಜನ್ಮ ಕೊಟ್ಟೋರೇ ನೀವು. ನಿಜವಾಗ್ಲೂ ನಾನು ತುಂಬ ಪುಣ್ಯ ಮಾಡಿದ್ದೆ ತುಳಸಿಯವರೇ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.